ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಗುರುವಾರ ಬೆಳಗ್ಗೆ ರೆಡಿ ಆಗಿದ್ದೀನಿ ರಾಯರ ಮಠಕ್ಕೆ ಹೋಗೋಕ್ಕೆ. ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ಇತ್ತು ಹಬ್ಬದ್ದು, ಅದನ್ನೆಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್ ಥರ ಹಾಕ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಇವತ್ತು ಅನ್ನ ಸಾರೆ ಮಾಡಿಬಿಟ್ಟಿದ್ದೆ ಬೆಳಗ್ಗೆನೆ. ನೀವು ಬರೋಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೀನಿ. ಹೊರಗಡೆ ಹೋಗೋಣ, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಯಾಕೆ ನೀರು ಹಾಕಿದ್ದು? ಯಾಕೆ ನೀರು ಹಾಕಿದ್ದು? ರೆಡಿ ಆಗಿರೋದು ಹೋಗ್ಲಿ ಅಂತನಾ? ಮೇಕಪ್ ಎಲ್ಲ ಹೋಗ್ಲಿ ಅಂದ್ರೆ ನೀರ್ ಹಾಕಿದ್ರ? ಮೇಕಪ್ ಎಲ್ಲ ಹೋಗ್ಲಿ ಅಂತ ಚಾನ್ಸೇ ಇಲ್ಲ. ಮೇಕಪ್ ಹೋಗಕ್ಕೆ ಹೋಗಲ್ಲ. ನೋಡ್ತೀರಾ? ನೋಡಿದ್ರಲ್ಲ, ಇವತ್ತು ನಾನು ವಾಟರ್ ಪ್ರೂಫ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡ್ಕೊಂಡೆ ಅಂತ ಹೇಳಿ ಬನ್ನಿ ನಿಮ್ಗೂ ಕೂಡ ತೋರಿಸ್ತೀನಿ. ವಾಟರ್ ಪ್ರೂಫ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಸೆಟ್ ಆದ ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ 3-in-1 ಹೈಡ್ರಾ ಮ್ಯಾಟಿವ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ಸ್ಕಿನ್ ಜೊತೆ ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಹಾಗೇನೆ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕಂಫಿ ಮ್ಯಾಟಿವ್ ವಾವ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಶೇಡ್ ಬಂದ್ಬಿಟ್ಟು ಕೋಕೋವಾ ಕ್ರಶ್. ತುಂಬಾನೇ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಯೂಸ್ ಮಾಡಿದಾಗ ಕೂಡ ಕೇಳಿದ್ರಿ ಶೇಡ್ ನ, ಇವತ್ತು ಹೇಳ್ತಾ ಇದ್ದೀನಿ. ಇದನ್ನೇ ನಾನಿಲ್ಲಿ ಐ ಶ್ಯಾಡೋ ಹಾಗೆ ಬ್ಲಶ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಮೇಕಪ್ ನ ಲಾಕ್ ಮಾಡ್ಕೊಂಡ್ರೆ ವಾಟರ್ ಪ್ರೂಫ್ ಮೇಕಪ್ ರೆಡಿ ಆಗುತ್ತೆ. ನೀವು ಈ ಎಲ್ಲ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ QR ಕೋಡ್ನ ಸ್ಕ್ಯಾನ್ ಮಾಡಿ, ಅಥವಾ ನಿಮ್ಮ ಫೇವ್ರೆಟ್ ಬ್ಯೂಟಿ ಆ್ಯಪ್ಸಲ್ಲಿ ಕೂಡ ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇರುತ್ತೆ, ಚೆಕ್ ಮಾಡಿ.